ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಗುರುವಾರ. ನಾನು ಎಂಸಿ ಗುರುಶಾಂತಪ್ಪ. ಸುದ್ದಿಗಳ ವಿವರ. ನಮ್ಮ ಅಂತ್ಯಕಾಲದಲ್ಲಿ ಉಳಿಯುವುದು ನಮ್ಮ ನೆನಪುಗಳು ಮಾತ್ರ. ಸಾಂಸ್ಕೃತಿಕ ಪ್ರವಾಹ ಎಂದಿಗೂ ನಿಲ್ಲುವುದಿಲ್ಲ ಎಂದು ನರಸಿಂಹರಾಜಪುರ ನೆನಪುಗಳ ಮೆರವಣಿಗೆ ಎಂಬ ಕೃತಿಯ ಸಂಪಾದಕ ಶಂಕರ್ ಅಜ್ಜಂಪುರ ತಿಳಿಸಿದರು. ಅವರು ಸೋಮವಾರ ಅಗ್ರಹಾರದ ಉಮಾಮಹೇಶ್ವರ ಸಮುದಾಯ ಭವನದಲ್ಲಿ ನಡೆದ ನರಸಿಂಹರಾಜಪುರ ನೆನಪುಗಳ ಮೆರವಣಿಗೆ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ನೆನಪುಗಳನ್ನು ದಾಖಲೆಯಾಗಿ ಇಡುವ ಮೂಲ ಉದ್ದೇಶದಿಂದ ಈ ಕೃತಿಯನ್ನು ಹೊರತರಲಾಗಿದೆ. ನಮ್ಮ ಊರಿನ ನೆನಪುಗಳನ್ನು ಮೆಲುಕು ಹಾಕುವ ಸದುದ್ದೇಶದಿಂದಾಗಿ ವಾಟ್ಸಪ್ ಗ್ರೂಪನ್ನು ಕರೋನಾ ಸಂದರ್ಭದಲ್ಲಿ ಪ್ರಾರಂಭಿಸಲಾಯಿತು. ಈ ಗ್ರೂಪಿನಲ್ಲಿ ಊರಿನ ಬಾಲ್ಯದ ನೆನಪುಗಳು, ಜೀವನದಲ್ಲಿ ಕಳೆದಂತಹ ಅಮೂಲ್ಯವಾದ ಸಮಯಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಿದ್ದೆವು. ಇಂತಹ ನೆನಪುಗಳನ್ನು ಕೃತಿಯಾಗಿ ಬಿಡುಗಡೆ ತರಲು ಈ ವಾಟ್ಸಪ್ ಗ್ರೂಪ್ ಪ್ರೇರಣೆಯಾಯಿತು. ಈ ಕೃತಿಯಲ್ಲಿ 94 ಲೇಖನಗಳಿದ್ದು 22 ಲೇಖಕರಿದ್ದಾರೆ. 24 ಮನೆತನಗಳ ಪಟ್ಟಿಯನ್ನು ಮಾಡಲಾಗಿದೆ ಎಂದರು. ನಿವೃತ್ತ ಕನ್ನಡ ಪಂಡಿತ ವಿ.ಎಸ್. ಕೃಷ್ಣ ಭಟ್ ನರಸಿಂಹರಾಜಪುರ ನೆನಪುಗಳ ಮೆರವಣಿಗೆ ಗ್ರಂಥವನ್ನು ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರಿನ ರಾಜ್ಯ ಸರ್ವೋದಯ ಮಂಡಲಾಧ್ಯಕ್ಷ ಡಾಕ್ಟರ್ ಎಚ್.ಎಸ್. ಸುರೇಶ್ ವಹಿಸಿದ್ದರು. ಕೃತಿಯ ಸಹ ಸಂಪಾದಕ ಎಸ್.ಎನ್. ಕುಮಾರಸ್ವಾಮಿ, ಹಾಸನವಾಣಿ ದಿನಪತ್ರಿಕೆಯ ಸಂಪಾದಕಿ ಲೀಲಾವತಿ, ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಕೊನೋಡಿ ಗಣೇಶ್, ಶ್ರೀರಾಮ ಸೇವಾ ಸಮಿತಿ ಅಧ್ಯಕ್ಷ ಎಚ್.ಎನ್. ಶಿವಶಂಕರ್, ಲೇಖಕಿ ಭಾಗ್ಯ ನಂಜುಂಡಸ್ವಾಮಿ ಇದ್ದರು. ಇದೇ ಸಂದರ್ಭದಲ್ಲಿ ವಿ.ಎಸ್. ಕೃಷ್ಣ ಭಟ್, ಶಂಕರ್ ಅಜ್ಜಂಪುರ ಅವರನ್ನು ಸನ್ಮಾನಿಸಲಾಯಿತು. ನರಸಿಂಹರಾಜಪುರ ತಾಲೂಕಿನ ಕಳ್ಳಿಕೊಪ್ಪ ಸೊಸೈಟಿಯಲ್ಲಿ ಇಂಟರ್ನೆಟ್ ಸಮಸ್ಯೆಯಿಂದಾಗಿ ಪಡಿತರದಾರರು ಪರದಾಡುವಂತಾಗಿದೆ. ಜನರು ಸಾಲುಗಟ್ಟಿ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕೂಡಲೇ ಇಂಟರ್ನೆಟ್ ಸರಿಪಡಿಸಬೇಕು ಎಂದು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯ ಇಂದಿರಾನಗರ ರಘು ಒತ್ತಾಯಿಸಿದ್ದಾರೆ. ಮಂಗಳವಾರ ಅವರು ತಾಲೂಕು ಸಾಮರ್ಥ್ಯ ಸೌಧದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಕುಮಾರಿ ಚಂದ್ರಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಆಹಾರ ಇಲಾಖೆ ಅಧಿಕಾರಿ ಗಣಪತಿ ಮಾತನಾಡಿ, ಸಂಬಂಧಪಟ್ಟ ಸೊಸೈಟಿ ಕಾರ್ಯದರ್ಶಿಗಳೊಂದಿಗೆ ಅಧ್ಯಕ್ಷರೊಂದಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಸಲು ಕ್ರಮ ವಹಿಸಲಾಗುವುದು. ಇದು ಸರ್ವರ್ ಸಮಸ್ಯೆಯಲ್ಲ, ಸೊಸೈಟಿಯ ಇಂಟರ್ನೆಟ್ ಸಂಪರ್ಕದ ಸಮಸ್ಯೆಯಾಗಿದೆ ಎಂದರು. ಸದಸ್ಯ ಬೇಸಿಲ್ ಮಾತನಾಡಿ, ನಾವು ಈ ಹಿಂದೆ ಕೆಲವು ಬಸ್ ಸ್ಟಾಪ್ಗಳಲ್ಲಿ ಸರ್ಕಾರಿ ಬಸ್ಸುಗಳನ್ನು ನಿಲ್ಲಿಸಬೇಕೆಂದು ಕೋರಿಕೆ ಸಲ್ಲಿಸಿದ್ದೆವು. ಅದರಂತೆ ಸಂಬಂಧಪಟ್ಟ ಡಿಪೋದಿಂದ ಅಧಿಕಾರಿಗಳು ಬಂದು ಬಸ್ ಸ್ಟಾಪ್ಗಳ ಸರ್ವೆ ಮಾಡಿ ವರದಿಯನ್ನು ಸಲ್ಲಿಸಿರುತ್ತಾರೆ. ನಾವು 15 ಕಡೆ ನಿಲುಗಡೆ ಕೋರಿದ್ದೆವು, ಆದರೆ ಕೇವಲ 2 ಕಡೆ ಮಾತ್ರ ನಿಲುಗಡೆಗೆ ಮೇಲಾಧಿಕಾರಿಗಳು ಆದೇಶಿಸಿದ್ದಾರೆ ಎಂದು ದೂರಿದರು. ಸಭೆಯ ಅಧ್ಯಕ್ಷತೆಯನ್ನು ಕುಮಾರಿ ಚಂದ್ರಮ್ಮ ವಹಿಸಿದ್ದರು. ಸಭೆಯಲ್ಲಿ ಸಮಿತಿ ಸದಸ್ಯರುಗಳಾದ ಜಿ. ನಾಗರಾಜ್, ನಿತ್ಯಾನಂದ, ಹೂವಮ್ಮ, ಇಂದಿರಾನಗರ ರಘು, ಅಪೂರ್ವ, ಕ್ಷೇತ್ರಕುಮಾರ್, ಇಸ್ಮಾಯಿಲ್, ದೇವರಾಜ್, ಜೈರಾಮ್, ಬೇಸಿಲ್, ಸೈಯದ್ ಶಫೀರ್ ಅಹಮದ್, ತಾಲೂಕ್ ಪಂಚಾಯತ್ ಇಒ ಎಚ್.ಡಿ. ನವೀನ್ ಕುಮಾರ್, ಗ್ಯಾರಂಟಿ ಯೋಜನೆ ಅನುಷ್ಠಾನ ಇಲಾಖೆ ಅಧಿಕಾರಿಗಳು ಇದ್ದರು. ಜಾತ್ರೆಗಳು ಮನುಷ್ಯನ ಸಂಬಂಧವನ್ನು ಗಟ್ಟಿಗೊಳಿಸುವುದಲ್ಲದೆ ಭಕ್ತಿಯ ಮಾರ್ಗದೆಡೆಗೆ ಕೊಂಡೊಯ್ಯುತ್ತದೆ ಎಂದು ಬಾಳೆಹೊನ್ನೂರು ರಂಭಾಪುರಿ ಮಠದ ವೇದಬ್ರಹ್ಮ ಶ್ರೀ ಬಸವರಾಜ ಶಾಸ್ತ್ರಿ ತಿಳಿಸಿದರು. ಅವರು ಸೋಮವಾರ ತಾಲೂಕಿನ ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಹಾಗಲಮನೆ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಧಾರ್ಮಿಕ ನಂಬಿಕೆಗಳು ಮನುಷ್ಯನ ಬದುಕಿಗೆ ನೆಮ್ಮದಿ, ಶಾಂತಿ ನೀಡುತ್ತದೆ. ಇಂದು ಮನುಷ್ಯ ತನ್ನ ಇಷ್ಟಾರ್ಥ ಸಿದ್ಧಿಗಾಗಿ ದೇವರಲ್ಲಿ ಮೊರೆ ಇಡುತ್ತಾನೆ. ನಿಷ್ಕಲ್ಮಶ ಭಕ್ತಿಗೆ ದೇವರು ಒಲಿಯುತ್ತಾನೆ ಎಂದರು. ದೇವಸ್ಥಾನದ ಸಮಿತಿ ಅಧ್ಯಕ್ಷ ವಿಶ್ವನಾಥ್ ಮಾತನಾಡಿ, ಹಾಗಲಮನೆಯ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸವನ್ನು ವಿವರಿಸಿದರು. ಜಾತ್ರೋತ್ಸವದ ಅಂಗವಾಗಿ ಬಂದ ಎಲ್ಲ ಭಕ್ತ ಮಹಿಳೆಯರಿಗೂ ಕುಂಕುಮ, ಬಳೆ, ಮಡಲಕ್ಕಿ ನೀಡಲಾಯಿತು. ನರಸಿಂಹರಾಜಪುರ ಮೇದರ ಸಮುದಾಯದವರು ತಮ್ಮ ಮನೆ ದೇವರು ಸಿದ್ದೇಶ್ವರ ಸ್ವಾಮಿಗೆ 101 ಎಡೆ ಸೇವೆ ಸಲ್ಲಿಸಿದರು. ಮೇದರ ಬೀದಿಯ ಶ್ರೀ ಅಂತರಘಟ್ಟಮ್ಮ ದೇವಿಯು ಸಹ ಜಾತ್ರೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು. ನರಸಿಂಹರಾಜಪುರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸಮಾಜ ಸೇವಕಿ ಜುಬೇದ ಅವರನ್ನು ದಾವಣಗೆರೆಯ ಸರಸ್ವತಿ ದಾಸಪ್ಪ ಶೆಣೈ ಪ್ರತಿಷ್ಠಾನ ಸಾಲಿಗ್ರಾಮವು 2025ನೇ ಸಾಲಿನ ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿ 2025ಕ್ಕೆ ಆಯ್ಕೆ ಮಾಡಿದೆ. ಜುಬೇದ ಅವರ ಕನ್ನಡ ನಾಡು ನುಡಿ, ಕಲೆ, ಸಾಹಿತ್ಯದ ಸಾಧನೆಗಾಗಿ ಈ ಪ್ರಶಸ್ತಿ ನೀಡಲಾಗುತ್ತಿದ್ದು, ಏಪ್ರಿಲ್ 27ರಂದು ದಾವಣಗೆರೆಯ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿ ನೀಡಲಾಗುವುದು ಎಂದು ಸರಸ್ವತಿ ದಾಸಪ್ಪ ಶೆಣೈ ಪ್ರತಿಷ್ಠಾನದ ಪ್ರಕಟಣೆ ತಿಳಿಸಿದೆ. ವಂದನೆಗಳು.